ಬೆಂಗಳೂರಿನಲ್ಲಿ ಭಾರೀ ಮಳೆಯ ಬೆನ್ನಲ್ಲೇ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಒಂದು ಕುಸಿದಿದ್ದು 7 ಮಂದಿ ದಾರುಣ ಸಾವನ್ನ ಅನುಭವಿಸಿದ್ದಾರೆ. ಎಲ್ಲ ಮೃತರಿಗೆ ತಲಾ 5 ಲಕ್ಷ ಪರಿಹಾರವನ್ನ ಮುಖ್ಯಮಂತ್ರಿಗಳು ಘೋಷಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಪರಿಹಾರವನ್ನ ಮುಖ್ಯಮಂತ್ರಿಗಳು ಸ್ಪಾಟ್ಗೆ ಹೋದಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಘೋಷಣೆ ಮಾಡಿದ್ರು. ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮಕ್ಕೂ ಕೂಡ ಸಿಎಂ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನು ಕೂಡ ಮುಖ್ಯಮಂತ್ರಿಗಳು ವಿಚಾರಿಸಿದ್ದಾರೆ. ಆರೋಗ್ಯ ವಿಚಾರಿಸಿದ ಬಳಿಕ ಸಿದ್ದರಾಮಯ್ಯ ಪರಿಹಾರವನ್ನ ಘೋಷಣೆ ಮಾಡಿದ್ದು, ಇದರಲ್ಲಿ ಯಾರ ತಪ್ಪಿದೆ ಇದೆಲ್ಲದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ತನಿಖೆ ನಡೆಸಿ ಅನಂತರ ಶಿಸ್ತು ಕ್ರಮವನ್ನು ಜರುಗಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ಅವರ ಕುಟುಂಬಸ್ಥರ ಜೊತೆಗೂ ಕೂಡ ಮಾತನಾಡಿದ್ರು. ಮತ್ತು ನಿಮ್ಮೆಲ್ಲರಿಗೂ ಕೂಡ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಿಸ್ತೀವಿ, ಧೈರ್ಯಗುಂದಬೇಡಿ ಅಂತ ಧೈರ್ಯವನ್ನು ಕೂಡ ತುಂಬಿದ್ದಾರೆ. ಮಗದೊಂದು ಕಡೆಯಲ್ಲಿ ಮಹಜರಲ್ಲಿ ಇಟ್ಟಿರ್ತಕ್ಕಂತಹ ಮೃತದೇಹಗಳನ್ನು ಹಸ್ತಾಂತರ ಆಗುವಂತಹ ಪ್ರಕ್ರಿಯೆ ಇನ್ನೇನು ಆಗುತ್ತೆ, ಎಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿದ ನಂತರದಲ್ಲಿ. ಸದ್ಯ ಕುಟುಂಬಸ್ಥರ ಆಕ್ರಂದನ ಮಾತ್ರ ಮುಗಿಲು ಮುಟ್ಟಿದೆ. ಇದರಲ್ಲಿ ಒಟ್ಟು 7 ಜನ ಸಾವನ್ನಪ್ಪಿರೋದು. ಅದರಲ್ಲಿ ನೀವು ನೋಡ್ತಾ ಇರೋದು 2 ಮಕ್ಕಳು ಸಾವನ್ನಪ್ಪಿರುವಂತಹ ದುರ್ಘಟನೆ. ಅದರಲ್ಲಿ ಎಲ್ಲರೂ ಕೂಡ ಫುಟ್ಪಾತ್ ವ್ಯಾಪಾರಿಗಳು ಅಂತಾನೆ ಅಲ್ಲ, ಒಂದಿಬ್ಬರು ಪಾದಾಚಾರಿಗಳು ಕೂಡ ಇದ್ರು ಅಂತ ಸ್ವತಃ ಸಿಎಂ ಹೇಳ್ತಾ ಇದ್ರು. 5 ವಯಸ್ಕರು, 2 ಮಕ್ಕಳು ಸಾವನ್ನಪ್ಪಿದ್ದಾರೆ, 7 ಮಂದಿ ಗಾಯಗೊಂಡಿದ್ದಾರೆ. ಎಲ್ರಿಗೂ ಕೂಡ ಈಗಾಗಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಅವರೆಲ್ಲರಿಗೂ ಕೂಡ ಸೂಕ್ತ ಚಿಕಿತ್ಸೆ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಗಾಯಾಳುಗಳನ್ನು ಕೂಡ ಮುಖ್ಯಮಂತ್ರಿಗಳು ವಿಚಾರಿಸಿದಂತಹ ಕ್ಷಣ ನೀವು ನೋಡ್ತಾ ಇದ್ರಿ. ವೈದ್ಯರಿಂದಲೂ ಕೂಡ ಅವರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಈ ಗೋಡೆ ಬಿದ್ದದ್ದು ಯಾಕೆ ಅನ್ನೋದರ ಬಗ್ಗೆ ತನಿಖೆ ಮಾಡಿಸ್ತೀವಿ, ಅದು ಹಳೆ ಗೋಡೆ ಅಂತ ಗೊತ್ತಿದ್ದು ಅದನ್ನು ತೆರವು ಮಾಡಲಿಲ್ವಾ, ಈ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ ಸಿಎಂ. ಅನೇಕ ಕಡೆಗಳಲ್ಲಿ ಹೆವಿ ರೈನ್ ಆಗಿದೆ. ಗುಡುಗು, ಸಿಡ್ಲು, ಗಾಳಿ, ಆಲಿಕಲ್ಲು ಮಳೆ ಆಗಿದೆ. ಈ ಮಳೆಯಲ್ಲಿ ವ್ಯಾಪಾರ ಮಾಡ್ತಿದ್ದಂಥವರು ಮತ್ತು ಮಳೆಗೋಸ್ಕರ ನಿಂತಿದ್ದಂಥವರು, ಮಳೆ ನಿಂತಿದ್ದಂಥ ದಾರಿಲಿ ಹೋಗ್ತಾ ಇದ್ದವರು, ನಿಂತಿದ್ದಂಥವರು ಸುಮಾರು 7 ಜನ ಸತ್ತಿದ್ದಾರೆ. 7 7 ಜನ ಸತ್ತಿದ್ದಾರೆ. ಅದರಲ್ಲಿ 2 ಮಕ್ಕಳು 2 children out of 7 who died due to collapse of the compound wall. 7 people have died. 7 people have died. Out of them, 2 are children. 2 children, 5 adult people. ಒಟ್ಟು 7 ಜನ ಸತ್ತಿದ್ದಾರೆ. 7 ಜನ ಇಂಜೂರ್ಡ್ ಆಗಿದ್ದಾರೆ. 7 ಜನ ಇಂಜೂರ್ಡ್ ಆಗಿದ್ದಾರೆ. ಅವರೆಲ್ಲರೂ ಕೂಡ ಸ್ಟೇಬಲ್ ಆಗಿದ್ದಾರೆ. ಇಬ್ರು ಮಕ್ಕಳು ಅಂತ ಹೇಳಿದ್ನಲ್ರಿ. ಔಟ್ ಆಫ್ 7 ಸತ್ತವರಲ್ಲಿ 2 ಮಕ್ಕಳು, ಇನ್ನು 5 ಜನ ವಯಸ್ಕರು, 2 ಮಕ್ಕಳು, ಒಟ್ಟು 7 ಜನ ಸತ್ತಿರ್ತಕ್ಕಂಥವ್ರು. ಏಳು ಜನ ಗಾಯಾಳುಗಳು. ಈ ಕಡೆ ನೋಡು, ಆ ಕಡೆ ಹಿಂದ್ಗಡೆ ತಿರುಗಿ ನೋಡಿದ್ರೆ ಹೆಂಗ್ ಗೊತ್ತಾಗುತ್ತೆ. ಎಲ್ಲರೂ ವ್ಯಾಪಾರಿಗಳು ಅಥವಾ ಕೆಲವು ದಾರಿ ಅವ್ರಿಗೆ 3-4 ಮಕ್ಕಳವ್ರೆ, ಚಿಕ್ಕ ಮಕ್ಕಳವ್ರೆ. ಅವ್ರಿಗೆ ಮೊಹಮ್ಮದ್ ಅಬ್ದುಲ್ ಹಕ್ ಅವ್ರ ಹೆಸರುದು, 52 years ಅವ್ರಿಗೆ ಸರಿಯಾಗಿ ನ್ಯಾಯ ಕೊಡಿಸ್ಬೇಕು ಸರ್. 4 ಜನ ಥರ ಯಾಕಂದರೆ ಅವ್ರ ಹಿಂದ್ಗಡೆ ಫ್ಯಾಮಿಲಿ ಇದೆ.
ಮೂರು ಮಕ್ಕಳವ್ರು ಅವ್ರಿಗೆ. ಮಗಳು ಇದ್ದಾಳೆ, ಮದುವೆ ಆಗೋಳು ಮಗಳು ಇದ್ದಾಳೆ. ಈಗ ಕಾಂಪೌಂಡ್ ವ್ಯಾಪಾರ ಮಾಡ್ತಾ ಇದ್ರು, ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ರು ಅವರು. ಘಟನೆ ಆಗಿದೆ, ತಿರ್ಕೊಂಡ್ಬಿಟ್ರು ಅವ್ರು. ಈಗ ಒಳಗಡೆ ಇದ್ದಾರೆ ಅವರು. 52 years. ಅವರು ಇವಾಗ ಸ್ವಲ್ಪ ಒಂದು 6 ತಿಂಗಳಿಂದ ಒಂದು ವ್ಯಾಪಾರ ಮಾಡ್ತಾರೆ. ಅಲ್ಲಿ ಮಾಡ್ತಾ ಇದ್ರು ವ್ಯಾಪಾರ. ಮೊದಲು ಬಿಜಿ ಡಿಸ್ಟ್ರಿಕ್ಟ್ ಮಾಡ್ತಾ ಇದ್ರು, ಆಗ್ತಾ ಇರಲಿಲ್ಲ. ಪಾಳ್ಯದಲ್ಲಿ ಹಾಕಿದ್ರು, ಅಲ್ಲೂ ಆಗ್ತಾ ಇರಲಿಲ್ಲ. ಇಲ್ಲಿ ಸ್ವಲ್ಪ ನಡೀತಾ ಇತ್ತು ವ್ಯಾಪಾರ ಅವ್ರದ್ದು. ಮೊಹಮ್ಮದ್ ಅಬ್ದುಲ್ ಹಕ್. ಅವ್ರಿಗೂ 3 ಮಕ್ಕಳವ್ರೆ. ಅವ್ರ ಮಿಸ್ಸಸ್ 4 ಜನ ಫ್ಯಾಮಿಲಿ ಇದ್ದಾರೆ ಅವರು. ಇಲ್ಲ, ಒಬ್ಬರೇ ಅವರು.